ಐಪಿಎಲ್ 2025ರ ಮೆಗಾ ಹರಾಜಿನಲ್ಲಿ ಮಾರಾಟವಾದ 7 ಅತ್ಯಂತ ದುಬಾರಿ ಆಟಗಾರರು. ಅದರಲ್ಲೂ ಮೊದಲ ಸ್ಥಾನದಲ್ಲಿರುವ ಆಟಗಾರರ ಬೆಲೆಯನ್ನು ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ. 7ನೇ ಸ್ಥಾನದಲ್ಲಿದ್ದಾರೆ ರಾಹುಲ್. ಇವರನ್ನು ಮೆಗಾ ಹರಾಜಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 14 ಕೋಟಿಗೆ ಖರೀದಿಸಿದೆ. 6ನೇ ಸ್ಥಾನದಲ್ಲಿದ್ದಾರೆ ಜೋಸ್ ಬಟ್ಲರ್. ಎಲ್ಲರೂ ಅವರನ್ನು ಮುಂಬೈ ಅಥವಾ ಆರ್ಸಿಬಿ ಖರೀದಿಸುತ್ತದೆ ಎಂದು ಅಂದುಕೊಂಡಿದ್ದರು. ಆದರೆ ಮೆಗಾ ಹರಾಜಿನಲ್ಲಿ ಇವರನ್ನು ಗುಜರಾತ್ ಟೈಟನ್ಸ್ 15.75 ಕೋಟಿಗೆ ಖರೀದಿಸಿದೆ. 5ನೇ ಸ್ಥಾನದಲ್ಲಿದ್ದಾರೆ ಯುಜವೇಂದ್ರ ಚಹಲ್. ಇವರನ್ನು ಪಂಜಾಬ್ 18 ಕೋಟಿಗೆ ಖರೀದಿಸಿದೆ. ಈ ಮೂಲಕ ಇವರು ಐಪಿಎಲ್ ಇತಿಹಾಸದ ಅತ್ಯಂತ ದುಬಾರಿ ಸ್ಪಿನ್ನರ್ ಕೂಡ ಆಗಿದ್ದಾರೆ. 4ನೇ ಸ್ಥಾನದಲ್ಲಿದ್ದಾರೆ ಹರ್ಷದೀಪ್ ಸಿಂಗ್. ಇವರನ್ನು ಕೂಡ ಪಂಜಾಬ್ 18 ಕೋಟಿಗೆ ಖರೀದಿಸಿದೆ. 3ನೇ ಸ್ಥಾನದಲ್ಲಿದ್ದಾರೆ ವೆಂಕಟೇಶ್ ಅಯ್ಯರ್. ಯಾರೂ ಊಹೆ ಕೂಡ ಮಾಡಿರಲಿಲ್ಲ ಇವರು ಹರಾಜಿನಲ್ಲಿ ಇಷ್ಟು ದುಬಾರಿ ಬೆಲೆಗೆ ಮಾರಾಟವಾಗುತ್ತಾರೆ ಎಂದು. ಹೌದು ಸ್ನೇಹಿತರೆ, ಕೆಕೆಆರ್ ತಂಡ ಇವರನ್ನು 23.75 ಕೋಟಿಗೆ ಖರೀದಿಸಿದೆ. 2ನೇ ಸ್ಥಾನದಲ್ಲಿದ್ದಾರೆ ಶ್ರೇಯಸ್ ಅಯ್ಯರ್. ಕಳೆದ ವರ್ಷದ ಐಪಿಎಲ್ ಚಾಂಪಿಯನ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅನ್ನು ಪಂಜಾಬ್ 26.7 ಕೋಟಿಗೆ ಖರೀದಿಸಿದೆ. ಮತ್ತು ಮೊದಲ ಸ್ಥಾನದಲ್ಲಿದ್ದಾರೆ ರಿಷಬ್ ಪಂತ್. ಇವರನ್ನು ಲಕ್ನೋ ಸೂಪರ್ ಜೈಂಟ್ಸ್ 27 ಕೋಟಿಗೆ ಖರೀದಿಸಿದೆ. ಹಾಗಾಗಿ ಇವರು ಈಗ ಐಪಿಎಲ್ ಇತಿಹಾಸದ ಅತ್ಯಂತ ದುಬಾರಿ ಆಟಗಾರನಾಗಿದ್ದಾರೆ. ಸ್ನೇಹಿತರೆ, ಆರ್ಸಿಬಿಯ ಬಜೆಟ್ ಬಹಳ ಹೆಚ್ಚಿತ್ತು. ಆದರೂ ಅವರು ದುಬಾರಿ ಆಟಗಾರರನ್ನು ಯಾಕೆ ಖರೀದಿಸಲಿಲ್ಲ ಎಂದು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ.